ಕಳೆದ ಹಲವು ದಿನಗಳಿಂದ ಈ ಸಂಪುಟ ಸಂಕಟ ಗಜಪ್ರಸವದ ರೀತಿಯಾಗಿ ಭಾಸವಾಗ್ತಾ ಇದೆ. ಯಾವುದೇ ಸರ್ಕಾರ ಬಂದರೂ ಹೀಗೆ ಕಣ್ರಿ ಅಂತ ಹೇಳ್ತಾ ನಾವು ಕೂಡ ಹೋಗ್ತಾ ಇದ್ದೀವಿ. ಆ ಕಾಲದ ಜೊತೆಗೆ ಸಮಯವನ್ನು ಕಳೀತಾ ಇದ್ದೀವಿ. ಆದರೆ ಏನಾದರೂ ಒಂದು ಬಿಗ್ ಶಾಕಿಂಗ್ ನ್ಯೂಸ್ ಇದೆಯಾ? ಕ್ಯಾಬಿನೆಟ್ ಯಾಕೆ ಇಷ್ಟೊಂದು ಕಷ್ಟ ಆಗ್ತಾ ಇದೆ ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಾಪ್ ಸ್ಟೋರಿ 1 ನಲ್ಲಿ ನಾವು ನೋಡ್ತಾ ಹೋಗೋಣ. ಲೆಟ್ಸ್ ಬಿಗಿನ್ ದ ಶೋ. ಎಸ್, ಟಾಪ್ ಸ್ಟೋರಿ 1, ಡಿ ಕೆ ಕ್ಯಾಬಿನೆಟ್ 17 ಹೆಸರು ಫೈನಲ್ ಆಗಿದಾವಂತೆ. ಹಾಗಾದ್ರೆ ಯಾರೇ ಅದು? ಕ್ಲೈಮ್ಯಾಕ್ಸ್ ಹಂತದಲ್ಲಿ ಡಿ ಕೆ ಸಂಪುಟ ಅಂತೂ ಇಂತೂ ವಿಸ್ತರಣೆ ಆಗ್ತಾ ಇದೆ ಅನ್ನೋದು ಸದ್ಯದ ನ್ಯೂಸ್. ಸಿಎಂ ಡಿ ಕೆ ಕ್ಯಾಬಿನೆಟ್ 17 ಹೆಸರು ಫೈನಲ್, ಪಕ್ಕಾ ಫೈನಲ್ ಆಗಿದೆ. ಸಮ್ಮಿಶ್ರಣದ ಪಾಕ, ನವ ಯುವ ನಾರಿ ಹಿರಿತನದ ನೋಡಿ ಹೆಂಗಿದೆ ಅಂತ ಹೇಳಿ. ಅಳೆದು ತೂಗಿ ಒಮ್ಮತದಿಂದ ಸಚಿವರ ಪಟ್ಟಿ ಈಗ ರೆಡಿ ಆಗಿದೆ. ಅಳೆದು ತೂಗಿ ಏನೆಲ್ಲ ಮಾಡಿದ್ದಾರೆ ನೋಡ್ತಾ ಹೋಗೋಣ. ಆದ್ರೆ ಖರ್ಗೆ ಅನುಪಸ್ಥಿತಿ ಕಾರಣ ಇನ್ನು ಅಧಿಕೃತ ಮುದ್ರೆ ಬಿದ್ದಿಲ್ಲ, ಸಹಿ ಬಿದ್ದಿಲ್ಲ. ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗಿಲ್ಲ ರಾಹುಲ್ ಅವರ ಕಡೆಯಿಂದ. ಹೈಕಮಾಂಡ್ಗೆ ಸೈ ಅಂತ, ಹೈಕಮಾಂಡ್ ಸೈ ಅಂದಂತ ಆ ಪಟ್ಟಿ ಯಾವುದಿದೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೇಕಾಗಿದೆ. ಎಸ್, ಡಿ ಕೆ ಶಿವಕುಮಾರ್ ಅವರ ಕ್ಯಾಬಿನೆಟ್ ಅಂದ್ರೆ ಈಗ ಚುನಾವಣೆ ಮುಗೀತು ಕಣ್ರಿ, 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳಿಕೊಳ್ಳುವವರು ಕೂಡ ಹೀಗೀಗೆ ಅಂತ ಫೈನಲ್ ಮಾಡೋಕ್ಕಾಗಲ್ಲ. ಸಂಪುಟದಲ್ಲಿ ಬಹಳಷ್ಟು ಆಕಾಂಕ್ಷಿಗಳು ಇದ್ದೇ ಇರ್ತಾರೆ. ಅವ್ರ ಬಣ, ಇವ್ರ ಬಣ, ಆ ಸಮುದಾಯ, ಈ ಸಮುದಾಯ, ಮಹಿಳೆಯರ ಕೋಟ, ಜಾತಿ ಕೋಟ, ಹೀಗೆ ಆಮೇಲೆ ಪ್ರಾದೇಶಿಕವಾರು ಕೋಟ, ಹಲವು ಆಯಾಮಗಳಲ್ಲಿ ಹಲವು ಸಾಧ್ಯತೆಗಳನ್ನು ಗಮನದಲ್ಲಿಟ್ಟುಕೊಂಡು ಅಳೆದು ತೂಗಿ ಇಲ್ಲಿ ಸಂಪುಟವನ್ನು ಸೇರ್ಪಡೆ ಮಾಡ್ಕೊಳ್ಬೇಕಾಗತ್ತೆ. ಒಂದು ವೇಳೆ ಇವರಿಗೆ ಚಾನ್ಸ್ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನುವ ಕ್ಯೂರಿಯಾಸಿಟಿ ಇರುತ್ತೆ ಪಕ್ಷದ ಹಿರಿಯರಿಗೆ, ಪಕ್ಷದ ಮುಖಂಡರಿಗೆ. ಹಾಗೆಯೇ ಯಾರಿಗೆ ಕೊಟ್ಟರೆ ನಮಗೆ ಮುಂದಿನ ದಿನಗಳಲ್ಲಿ ಜನ ನಮಗೆ ಕೊಡ್ತಾರೆ ಅನ್ನುವ ಹಲವು ಆಲೋಚನೆಗಳು ಕೂಡ ಖಂಡಿತವಾಗ್ಲೂ ಇದ್ದೇ ಇರುತ್ತವೆ. ಎಸ್, ಈಗ ಅಂತೂ ಇಂತೂ ಕ್ಲೈಮ್ಯಾಕ್ಸ್ ಹಂತದಲ್ಲಿ ಡಿ ಕೆ ಸಂಪುಟ ವಿಸ್ತರಣೆ ಆಗ್ತಾ ಇದೆ. ಆದರೆ ಈ ವಿಸ್ತರಣೆ, ಈ ಎಕ್ಸ್ಟೆನ್ಷನ್ ಎಷ್ಟರ ಮಟ್ಟಿಗೆ ಸಮಾಧಾನಕರವಾಗಿದೆ, ಯಾರಿಗೆಲ್ಲ ಸಮಾಧಾನ ತಂದಿದೆ ಅನ್ನುವ ಒಂದು ಕುತೂಹಲ ಸಹಜವಾಗಿ ಇದ್ದೇ ಇರುತ್ತೆ. ಒನ್ಸ್ ಅಗೈನ್ ಐ ರಿಪೀಟ್, ಯಾವುದೇ ಪಕ್ಷ ಆಡಳಿತದಲ್ಲಿದ್ರೂ ಕೂಡ ಈ ಸಂಪುಟ ಸಂಕಟ ಅನ್ನೋದನ್ನ ನಾವು ಮರೆಯೋ ಹಾಗಿಲ್ಲ. ದಟ್ ಈಸ್ ದ ಪಾಯಿಂಟ್ ಟು ಬಿ ನೋಟೆಡ್, ದಟ್ ಈಸ್ ದ ಪಾಯಿಂಟ್ ಟು ಬಿ ಡಿಸ್ಕಸ್ಡ್ ಇನ್ ಪಾಲಿಟಿಕ್ಸ್. ಯಾಕಂತ ಹೇಳಿದ್ರೆ ರಾಜಕಾರಣ ನಿಂತ ನೀರಲ್ಲ, ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗುತ್ತೆ. ರಾಜಕಾರಣದಲ್ಲಿ ಯಾರು ಮಿತ್ರರು ಅಲ್ಲ, ಶತ್ರುಗಳು ಅಲ್ಲ. ಈ ಎಲ್ಲ ಉಕ್ತಿಗಳಿದ್ದಾವಲ್ಲ, ರೆಡಿಮೇಡ್ ಸ್ಟೇಟ್ಮೆಂಟ್ಸ್ ಇದ್ದಾವಲ್ಲ, ಅದನ್ನು ಗಮನದಲ್ಲಿ ಇಟ್ಕೊಂಡೇ ಈ ಎಲ್ಲ ಸುದ್ದಿಯನ್ನು ನೋಡಬೇಕಾಗಿದೆ. ಯಸ್, ನೌ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಅಪ್ಡೇಟ್ ಇನ್ ಟಾಪ್ ಸ್ಟೋರಿ 1. ಎಸ್, ಡಿ ಕೆ ಸಂಪುಟದಲ್ಲಿ ಖಾಲಿ ಇರೋದು ಎಷ್ಟು ಸ್ಥಾನ? 20 ಸಚಿವ ಸ್ಥಾನ. ಆದರೆ ಎಲ್ಲ 20 ಸ್ಥಾನಗಳನ್ನು ಭರ್ತಿ ಮಾಡಲ್ಲ ರೀ. ಸದ್ಯಕ್ಕೆ 17 ಸಚಿವ ಸ್ಥಾನ ಭರ್ತಿಗೆ ಹೈಕಮಾಂಡ್ ಪ್ಲಾನ್ ಮಾಡ್ಕೊಂಡಿದೆ. ಆಮೇಲೆ ನೋಡೋಣ, 3 ಜನರದು ಸಿಕ್ಕಾಪಟ್ಟೆ ಒತ್ತಡ ಬಂತ, ಏನು ಅನಿವಾರ್ಯತೆ ಅದನ್ನು ನಾವು ಮಾಡೋಣ. ಒಟ್ಟಿನಲ್ಲಿ ಸದ್ಯಕ್ಕೆ 17 ಸಚಿವರ ಪಟ್ಟಿಯನ್ನು ಹೈಕಮಾಂಡ್ ಪಟ್ಟಿ ಮಾಡಿದೆ. ಹಾಗಾದ್ರೆ ಯಾರು ಇರ್ತಾರೆ ಆ ಪಟ್ಟಿಯಲ್ಲಿ? ಸಚಿವರಾಗುವ ಭಾಗ್ಯ ಯಾರ್ಯಾರಿಗೆ ಸಿಗ್ತಾ ಇದೆ ಅನ್ನೋದನ್ನ ನಾವು ನೋಡಬೇಕಾಗಿದೆ. ದಟ್ ಇಸ್ ದ ಪಾಯಿಂಟ್. ಅಶ್ವವೇಗ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಟಾಪ್ ಸ್ಟೋರಿಯಲ್ಲಿ ನಾವು ತರ್ತಾ ಇದ್ದೇವೆ. ಅಂದರೆ ಯಾವ ರೀತಿ ಸ್ಟ್ರಾಟಜಿಗಳನ್ನು ಮಾಡ್ತಾರೆ. 20 ಸ್ಥಾನ ಇದ್ವಲ್ರಿ, 20 ಸ್ಥಾನ ಕೊಟ್ಬಿಡ್ಬೋದಲ್ಲ. ಹಂಗಿಲ್ಲ. ಯಾಕಂತ ಹೇಳಿದ್ರೆ ಯಾವ ಕ್ಷಣದಲ್ಲಿ ಯಾವುದು ಅನಿವಾರ್ಯ ಆಗತ್ತೆ, ಅನಿವಾರ್ಯ ಆಗಲ್ಲ, ಯಾವುದು ಅವಶ್ಯಕತೆ ಇರುತ್ತೆ, ಯಾವುದು ಅವಶ್ಯಕತೆ ಬೀಳಲ್ಲ, ಅದನ್ನು ಕೂಡ ಗಮನಿಸಬೇಕಾಗತ್ತೆ. ಹೀಗಾಗಿ ಈ ಸಂಪುಟ, ಯಾವುದೇ ಸಂಪುಟ ಇದ್ರೂ ಕೂಡ ಅದು ಅಳೆದು ತೂಗಿ ನೋಡಲೇಬೇಕಾಗತ್ತೆ. 20 ಸಚಿವ ಸ್ಥಾನಗಳ ಭರ್ತಿ ಮಾಡಬೇಕಾಗಿದೆ. ಆದರೆ ಉಳಿದಿರುವಂಥ ಈ 2 ವರ್ಷಗಳ ಅವಧಿಯಲ್ಲಿ ಕಾಂಗ್ರೆಸ್ ಇನ್ನೂ, ಯಾಕಂತ ಹೇಳಿದ್ರೆ ಅತ್ಯಾಪ್ತರು ಅಂತ ಇರ್ತಾರೆ, ಕೆಲವೊಂದು ಸಲ ನುಂಗಂಗಿಲ್ಲ ಬಿಡಂಗಿಲ್ಲ, ಹಂಗಿರ್ತದೆ. ಈಗ ಜಮೀರ್ ಅಹಮದ್ ಖಾನ್ ಅಲ್ಪಸಂಖ್ಯಾತ ಸಮುದಾಯದ ಪ್ರಬಲ ನಾಯಕರು, ಸ್ಟಾರ್ ಕ್ಯಾಂಪೇನರ್ ಆಗಿ ಹೋಗ್ತಾರೆ. ಅವರನ್ನು ಪಕ್ಷದಿಂದ ಹೊರಗಿಡೋದಾಗಲಿ, ಅವ್ರ ಬಗ್ಗೆ ಮಾತಾಡಿದ್ರೇ ಬಹಳ ದೊಡ್ಡ ಮಟ್ಟದ ಸಂಚಲನ ಸೃಷ್ಟಿ ಮಾಡಿರುವಂಥ ತಾಕತ್ತನ್ನು ಹೊಂದಿರುವಂಥ ನಾಯಕರು ಅಂತ ಪೋರ್ಟ್ರೇ ಆಗಿರುವಾಗ ಕೆಲವೊಂದ್ಸಲಿ ಬಿಡಬೇಕಾಗತ್ತೆ. ಆಮೇಲೆ ಎಚ್ ಸಿ ಮಹದೇವಪ್ಪ ಅವರಿರ್ಬೋದು, ಜಮೀರ್ ಅಹಮದ್ ಖಾನ್ ಅವರಿರ್ಬೋದು, ಇನ್ನುಳಿದಂಥ ಸಿದ್ದರಾಮಯ್ಯನವರಿಗೆ ಅತ್ಯಾಪ್ತರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿರ್ಬೋದು. ಡಿ ಕೆ ಶಿವಕುಮಾರ್ ಅವರಿಗೆ ಇವ್ರನ್ನ ತಗೊಳ್ಬೇಕು ಅಂತ ಅನಿಸಿರುತ್ತೆ. ಆದರೆ ಅವರು ಜಾಸ್ತಿ ಸಮಯ ರಾಜಕಾರಣದಲ್ಲಿ ಇದ್ದಿರೋದಿಲ್ಲ, ಜಾಸ್ತಿ ಸಮಯ ಗೆದ್ದಿರೋದಿಲ್ಲ. ಅವಾಗ ಏನು ಮಾಡಬೇಕಾಗತ್ತೆ? ನೋಡೋಣ ತಾಳಪ್ಪ,
ಇವ್ರು ಬೇಕೇ ಬೇಕು ಅಂತಿರುತ್ತೆ. ಆದರೆ ತಕ್ಷಣಕ್ಕೆ ದಾಳ ಉರುಳಿಸ್ಬಿಟ್ರೆ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗದೇ ಇರುವಂಥ ಚಾನ್ಸಸ್ ಕೂಡ ಇರುತ್ತೆ. ಹಾಗಾಗಿ ಆ 3 ಸ್ಥಾನಗಳನ್ನು ಬಿಟ್ಕೊಂಡಿದ್ದಾರೆ, ಖಾಲಿ ಇಟ್ಕೊಂಡಿದ್ದಾರೆ. ಯಾವಾಗ ಫಿಲ್ ಮಾಡ್ತಾರೆ ಅನ್ನೋದು ಮುಂದಿನ ವಿಚಾರ. ಆದರೆ 17 ಸಚಿವರು ಯಾರೆಲ್ಲ ಆಗ್ತಿದ್ದಾರೆ, ಈ 20ರಲ್ಲಿ 17 ಯಾರಿಗೆ ಹೊಸ ಭಾಗ್ಯ ಸಿಗ್ತಾ ಇದೆ ಅನ್ನೋದು ಕೂಡ ಬಹಳ ಕ್ಯೂರಿಯಾಸಿಟಿ ಇದೆ. ಹಾಗಾದ್ರೆ ಯಾವ ಅನುಪಾತದ ಅಡಿಯಲ್ಲಿ, ಯಾವ ಫಾರ್ಮುಲಾದ ಅಡಿಯಲ್ಲಿ ಈ ಒಂದು ಕ್ಲೈಮ್ಯಾಕ್ಸ್ ಹಂತವನ್ನ ಸಂಪುಟ ವಿಸ್ತರಣೆ ಮಾಡಲಾಗ್ತಾ ಇದೆ?